ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. 2023ರ ಪ್ರವಾಸಿ ಭಾರತೀಯ ದಿನದ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು, ಯಾವ ನಗರದಲ್ಲಿ ಆರ್ಗನೈಸ್ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಅಹಮದಾಬಾದ್, ಇಂದೋರ್, ಗ್ವಾಲಿಯರ್ ಅಥವಾ ದೆಹಲಿ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು. ಸರಿಯಾದ ಉತ್ತರ ಮಧ್ಯಪ್ರದೇಶದ ಇಂದೋರ್ನಲ್ಲಿ 2023ರ ಪ್ರವಾಸಿ ಭಾರತೀಯ ದಿನದ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಖ್ಯವಾಗಿ ಸಾಗರೋತ್ತರ ಭಾರತೀಯರೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಮತ್ತು ಉತ್ತಮ ಬಾಂಧವ್ಯವನ್ನು ರೂಪಿಸುವಂತಹ ಒಂದು ಉದ್ದೇಶದಿಂದ ಈ ಪ್ರವಾಸಿ ಭಾರತೀಯ ದಿನವನ್ನು ಪ್ರತಿ ವರ್ಷ ಜನವರಿ 9ರಂದು ಆಯೋಜನೆ ಮಾಡಲಾಗುತ್ತೆ. ಸೊ ಆಪ್ಷನ್ 2 ಇಂದೋರ್ ಇಸ್ ರೈಟ್ ಆನ್ಸರ್. ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವನ್ನು ಹಂಚಿಕೊಳ್ಳದೇ ಇರುವಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ನೀವು ಎನ್ವೈರ್ಮೆಂಟ್ನಲ್ಲಿ ಸಾಕಷ್ಟು ಬಾರಿ ಮ್ಯಾಪಿಂಗ್ ರಿಲೇಟೆಡ್ ಆಗಿ ಓದಿರ್ತೀರಿ. ಸೊ ಈ ನೀಲಗಿರಿ ಜೀವಗೋಳು ಮೀಸಲು ಪ್ರದೇಶದ ಭಾಗವನ್ನು ಹಂಚಿಕೊಳ್ಳದೇ ಇರುವಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಕರ್ನಾಟಕ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಕೇರಳ ಅಂತ ಇದೆ. ಸೊ ಯಾವ ರಾಜ್ಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಮೊದಲ ಬಾರಿಗೆ ಈ ಹುಲಿ ಗಣತಿಯನ್ನು ಯಾವ ವರ್ಷದಲ್ಲಿ ನಡೆಸಲಾಗಿತ್ತು, ಕಂಡಕ್ಟ್ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 1973, ಆಪ್ಷನ್ 2 1999, ಆಪ್ಷನ್ 3 2004 ಅಥವಾ ಆಪ್ಷನ್ 4 2006 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 2006ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ಹುಲಿ ಸಂಖ್ಯೆಯನ್ನು ಕೌಂಟ್ ಮಾಡುವಂತಹ ಹುಲಿ ಗಣತಿಯನ್ನು, ಟೈಗರ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಆಪ್ಷನ್ 4 2006 ಈಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಅಖಿಲ ಭಾರತ ಹುಲಿ ಅಂದಾಜಿನ 5ನೇ ಸೈಕಲನ್ನು, ಅದರ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಯಿತು ಪ್ರಧಾನಮಂತ್ರಿಯವರಿಂದ. ಸೊ ಹೀಗಾಗಿ ಈ ಒಂದು ಹುಲಿ ಸೆನ್ಸಸ್ ಅಥವಾ ಹುಲಿ ಗಣತಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನು ಈಗ ತಿಳಿದುಕೊಳ್ಳೋಣ. ಮೊದಲ ಬಾರಿಗೆ 2006ರಲ್ಲಿ ಈ ಹುಲಿಗಳ ಸಂಖ್ಯೆಯನ್ನು ಕೌಂಟ್ ಮಾಡುವಂತಹ ಅಥವಾ ಈ ಒಂದು ಹುಲಿ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಒಟ್ಟು 1411 ಹುಲಿಗಳನ್ನು ಕೌಂಟ್ ಮಾಡಲಾಗಿತ್ತು. ಸೊ ಅದಾದ ನಂತರ ಇತ್ತೀಚೆಗೆ 5ನೇ ಸೈಕಲನ್ನು ಅಂದರೆ 2022ರಲ್ಲಿ ಈ ಹುಲಿ ಸಂಖ್ಯೆಯ ಒಂದು ಕೌಂಟ್ ಮಾಡುವಂತಹ ಒಂದು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದರ ಪ್ರಕಾರ ಭಾರತದಲ್ಲಿ ಸದ್ಯಕ್ಕೆ 3167 ಹುಲಿಗಳನ್ನು ಕೌಂಟ್ ಮಾಡಲಾಗಿದೆ. ಅಂದಾಜು ಭಾರತದಲ್ಲಿ ಒಟ್ಟು 3167 ಹುಲಿಗಳು ಇವೆ ಅಂತ ಈ ಒಂದು ವರದಿಯ ಪ್ರಕಾರ ತಿಳಿದು ಬಂದಿದೆ. ಸೊ ಮುಖ್ಯವಾಗಿ ಈ ಕಳೆದ 4 ವರ್ಷಗಳಲ್ಲಿ ಅಂದರೆ 2018ರಿಂದ 2022ರ ಈ ಒಂದು 4 ವರ್ಷಗಳಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಸುಮಾರು 200 ಸಂಖ್ಯೆಯಷ್ಟು ಏರಿಕೆಯಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅದೇ ರೀತಿಯಾಗಿ ಮೊದಲ ಬಾರಿಗೆ 2006ರಲ್ಲಿ 1411 ಸಂಖ್ಯೆಯ ಹುಲಿಗಳನ್ನು ಭಾರತದಲ್ಲಿ ಇದ್ದವು. ಅದಾದ ನಂತರ 2010ರಲ್ಲಿ 1706, 2014ರಲ್ಲಿ 2226, 2018ರಲ್ಲಿ 2967 ಮತ್ತು 2022ರಲ್ಲಿ 200
ಹುಲಿಗಳ ಸಂಖ್ಯೆಯನ್ನು ಏರಿಸುವುದರೊಂದಿಗೆ ಭಾರತದಲ್ಲಿ ಒಟ್ಟು 3,167 ಹುಲಿಗಳ ಸಂಖ್ಯೆಯನ್ನು ಗುರುತಿಸಲಾಗಿದೆ. ಸೊ ಅಂದಾಜು 3,167 ಹುಲಿಗಳು ಭಾರತದಲ್ಲಿ ಇವೆ ಅಂತ ಈ ಒಂದು ಅಖಿಲ ಭಾರತ ಹುಲಿ ಅಂದಾಜಿನ 5ನೇ ಚಕ್ರದಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಕಳೆದ 20 ವರ್ಷಗಳಲ್ಲಿ ಅಂದರೆ 2 ದಶಕಗಳಲ್ಲಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ದ್ವಿಗುಣವಾಗಿದೆ, ಹುಲಿಗಳ ಸಂಖ್ಯೆ ಡಬಲ್ ಆಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. 1973ರಲ್ಲಿ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, 1973ರಲ್ಲಿ ಭಾರತದಲ್ಲಿ ಈ ಹುಲಿ ಸಂರಕ್ಷಣೆಯ ಉದ್ದೇಶದಿಂದ ಭಾರತ ಸರ್ಕಾರದಿಂದ ಪ್ರಾಜೆಕ್ಟ್ ಟೈಗರ್ ಅಥವಾ ಹುಲಿ ಯೋಜನೆ ಅನ್ನುವ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ಹುಲಿಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಮೊದಲ ಬಾರಿಗೆ ಒಂದು ಹೆಜ್ಜೆಯನ್ನು ಇಡಲಾಗಿತ್ತು. ಸೊ ಇದರ ಅಡಿಯಲ್ಲಿ ಭಾರತದಾದ್ಯಂತ ಪ್ರಮುಖವಾದಂತಹ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಕೂಡ ಘೋಷಿಸಲಾಗಿತ್ತು. ಸೊ ಈಗ ಇದು ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಬಂದಿದೆ ಅಂತಂದರೆ, ಈ 1973ರಿಂದ 50 ವರ್ಷಗಳನ್ನು ಈ ಪ್ರಾಜೆಕ್ಟ್ ಟೈಗರ್ ಕಂಪ್ಲೀಟ್ ಮಾಡಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿದೆ. ಸೊ ಹೀಗಾಗಿ ಈ ಪ್ರಾಜೆಕ್ಟ್ ಟೈಗರ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತದೆ. ಸೊ ಆಗಲೇ ತಿಳಿಸಿದ ಹಾಗೆ ಹುಲಿ ಸಂರಕ್ಷಣೆ ಮತ್ತು ಅವುಗಳ ಸಂರಕ್ಷಣೆಯ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಭಾರತ ಸರ್ಕಾರದಿಂದ ಈ 1973ರಲ್ಲಿ ಹುಲಿ ಸಂರಕ್ಷಣೆಯ ಈ ಪ್ರಾಜೆಕ್ಟ್ ಟೈಗರ್ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಅದಾದ ನಂತರ ಮೊದಲ ಬಾರಿಗೆ 2006ರಲ್ಲಿ ಈ ಹುಲಿ ಗಣತಿಯ ಒಂದು ಟೈಗರ್ ಸೆನ್ಸಸ್ ಅನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು. ಆವಾಗ ಈ ಹುಲಿಗಳ ಸಂಖ್ಯೆಯನ್ನು ಭಾರತದಲ್ಲಿ ಒಟ್ಟು 1411 ಸಂಖ್ಯೆಗಳ ಹುಲಿಗಳಿವೆ ಅಂತ ಗುರುತಿಸಲಾಗಿತ್ತು. ಸೊ ನಂತರ ಭಾರತದಲ್ಲಿ ಈ ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ 1973ರ ಈ ಒಂದು ಹುಲಿ ಯೋಜನೆಯ ಅಡಿಯಲ್ಲಿ ಗುರುತಿಸಲಾದಂತಹ ಪ್ರಮುಖವಾದಂತಹ ಟೈಗರ್ ರಿಸರ್ವ್ಗಳು ಎಷ್ಟಿವೆ ಅಂತಂದರೆ, ಭಾರತದಲ್ಲಿ ಒಟ್ಟು 53 ಸಂಖ್ಯೆಗಳ ಈ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶಗಳು ಇದ್ದರೆ, ಕರ್ನಾಟಕದಲ್ಲಿ 5 ಪ್ರಮುಖವಾದಂತಹ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ 1973ರಲ್ಲಿ ಮೊದಲ ಬಾರಿಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವನ್ನು ಗುರುತಿಸಲಾಗಿತ್ತು. ನಂತರ 1998ರಲ್ಲಿ ಭದ್ರಾ ಅಭಯಾರಣ್ಯವನ್ನು ಹುಲಿ ಸಂರಕ್ಷಿತ ಪ್ರದೇಶವಂತ ಘೋಷಣೆ ಮಾಡಲಾಯಿತು. ನಂತರ 1999ರಲ್ಲಿ ನಾಗರಹೊಳೆ ಅಭಯಾರಣ್ಯ, ನಂತರ 2002ನೇ ಇಸವಿಯಲ್ಲಿ ದಾಂಡೇಲಿ ಅಥವಾ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, 2011ರಲ್ಲಿ ಬಿಳಿಗಿರಿ ರಂಗ ಟೈಗರ್ ರಿಸರ್ವ್. ನಂತರ ಈ ರೀತಿಯಾದಂತಹ 5 ಪ್ರಮುಖವಾದಂತಹ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಭಾರತ ಹೊಂದಿದೆ. ಒಟ್ಟು ಭಾರತದಲ್ಲಿ 53 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಈ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಗುರುತಿಸಲಾಗಿದೆ. ಸೊ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ 2005ರಲ್ಲಿ ಪ್ರಾರಂಭ ಮಾಡಲಾದಂತಹ ಈ ಒಂದು ಪ್ರಾಧಿಕಾರದ ಅಡಿಯಲ್ಲಿ ಒಟ್ಟು 53 ಹುಲಿ ಸಂರಕ್ಷಿತ ಪ್ರದೇಶಗಳು ಭಾರತದಲ್ಲಿ ಇವೆ. ಅವುಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಈ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಅಂತಂದರೆ, ಆಂಧ್ರ ಪ್ರದೇಶದಲ್ಲಿರುವಂತಹ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಏನಿದೆ, ಇದು ಭಾರತದಲ್ಲಿ ಅತಿ ದೊಡ್ಡದಾದಂತಹ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತೆ. ಅದೇ ರೀತಿಯಾಗಿ ಅತಿ ಸಣ್ಣ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು ಅಂತಂದರೆ, ಆಸಾಂನ ಔರಾಂಗ್ ಟೈಗರ್ ರಿಸರ್ವ್ ಅಥವಾ ಔರಾಂಗ್ ಅನ್ನುವ ಹೆಸರಿನ ಈ ಹುಲಿ ಸಂರಕ್ಷಿತ ಪ್ರದೇಶ ಆಸಾಂನಲ್ಲಿದೆ. ಇದು ಭಾರತದಲ್ಲಿ ಅತಿ ಚಿಕ್ಕದಾದಂತಹ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತದೆ. ಅತಿ ದೊಡ್ಡದು ಯಾವುದು ಅಂತಂದರೆ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್, ಇದು ಆಂಧ್ರ ಪ್ರದೇಶದಲ್ಲಿದ್ದು ಅತಿ ಚಿಕ್ಕದಾದಂತಹ ಹುಲಿ ಸಂರಕ್ಷಿತ ಪ್ರದೇಶ ಔರಾಂಗ್ ಟೈಗರ್ ರಿಸರ್ವ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಈ ಹುಲಿಗಳ ಸಂರಕ್ಷಣೆ ಕುರಿತಾದಂತಹ ಭಾರತದಲ್ಲಿ ಮತ್ತು ಜಗತ್ತಿನಾದ್ಯಂತ ಯಾವ ರೀತಿಯಾದಂತಹ ಒಂದು ಸ್ಟೆಪ್ಸ್ಗಳನ್ನು ಅಥವಾ ಹೆಜ್ಜೆಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ನೋಡೋದಾದರೆ, ಮುಖ್ಯವಾಗಿ 1972ರ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಅಥವಾ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರ ಅಡಿಯಲ್ಲಿ ಈ ಹುಲಿ ಸಂರಕ್ಷಣೆಗೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದ್ದು, ಶೆಡ್ಯೂಲ್ 1ರಲ್ಲಿ ಇವುಗಳ ಒಂದು ಸ್ಥಾನವನ್ನು ಇರಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಥವಾ IUCN ರೆಡ್ ಲಿಸ್ಟ್ ಅಂತ ಏನು ಕರಿತೇವೆ, IUCN ಕೆಂಪು ಪಟ್ಟಿಯಲ್ಲಿ ಈ ಹುಲಿ ಸಂರಕ್ಷಣೆಗೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದ್ದು, ಎಂಡೇಂಜರ್ಡ್ ಅನ್ನುವ ಒಂದು ಸ್ಥಾನವನ್ನು, ಈ ಒಂದು ಸಂರಕ್ಷಣೆಯ ಸ್ಥಾನವನ್ನು
IUCNನಿಂದ ನೀಡಲಾಗಿದೆ. ಅದಾದ ನಂತರ ಸೈಟ್ಸ್ ಅನ್ನುವ ಈ ಒಂದು ಕಾಡು ಪ್ರಾಣಿಗಳ ಸಂರಕ್ಷಣೆಯ ಕುರಿತಾಗಿ ಮಾಡಲಾದಂತಹ ಒಂದು ಕನ್ವೆನ್ಷನ್ ಅಥವಾ ಸಮಾವೇಶದ ಅಡಿಯಲ್ಲಿ ಈ ಒಂದು ಅಪೆಂಡಿಕ್ಸ್ 1ರಲ್ಲಿ ಹುಲಿಗಳಿಗೆ ಅತಿ ಹೆಚ್ಚಿನ ಒಂದು ಸಂರಕ್ಷಣೆಯ ಸ್ಥಾನವನ್ನು ಕೂಡ ನೀಡಲಾಗಿದೆ. ಸೈಟ್ಸ್ನ ಫುಲ್ ಫಾರ್ಮ್ ಏನು ಅಂತಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ ಅಂತ ಅನ್ನೋದು ಈ ಸೈಟ್ಸ್ನ ಫುಲ್ ಫಾರ್ಮ್ ಆಗಿದೆ. ಎಕ್ಸಾಮ್ನಲ್ಲಿ ಕೇಳಿದ್ರು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟೈಗರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಇತ್ತೀಚೆಗೆ ಮುತುವನ್ ಅನ್ನುವ ಬುಡಕಟ್ಟು ಜನಾಂಗ ನ್ಯೂಸ್ನಲ್ಲಿ ಬಂದಿದ್ದರು. ಸೊ ಹೀಗಾಗಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮುತುವನ್ ಬುಡಕಟ್ಟು ಜನಾಂಗ ಪ್ರಧಾನವಾಗಿ ವಾಸಿಸುತ್ತಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ್, ಆಪ್ಷನ್ 2 ಮಧ್ಯಪ್ರದೇಶ್, ಆಪ್ಷನ್ 3 ಕೇರಳ, ಆಪ್ಷನ್ 4 ಕರ್ನಾಟಕ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಕೇರಳದಲ್ಲಿ ಪ್ರಮುಖವಾಗಿ ಈ ಮುತುವನ್ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ. ಕೇರಳ ಅಷ್ಟೇ ಅಲ್ಲದೆ ತಮಿಳುನಾಡಿನ ಪ್ರಮುಖ ಇತರ ಭಾಗಗಳಲ್ಲೂ ಕೂಡ ಈ ಮುತುವನ್ ಬುಡಕಟ್ಟು ಜನಾಂಗದವರು ವಾಸಿಸ್ತಾ ಇದ್ದಾರೆ. ಸದ್ಯಕ್ಕೆ ಆಪ್ಷನ್ಗಳಲ್ಲಿ ತಮಿಳುನಾಡು ಇಲ್ಲದೇ ಇರುವುದರಿಂದ ಸರಿಯಾದ ಉತ್ತರ ಕೇರಳ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಮಾನವ ಮತ್ತು ಆನೆಗಳ ನಡುವೆ ಸಂಘರ್ಷಗಳು ಹೆಚ್ಚಾಗ್ತಾ ಇವೆ ಅನ್ನುವ ಒಂದು ಸಮಸ್ಯೆಯಿಂದಾಗಿ ಕೇರಳದ ಹೈಕೋರ್ಟ್ನಿಂದ ಒಂದು ತಜ್ಞರ ಸಮಿತಿಯನ್ನು ರೂಪಿಸಲಾಗಿತ್ತು. ಸೊ ಇತ್ತೀಚೆಗೆ ಈ ತಜ್ಞರ ಸಮಿತಿಯಿಂದ ನೀಡಲಾದಂತಹ ವರದಿಯ ಪ್ರಕಾರ ಈ ಕಾಡುಗಳಲ್ಲಿ ವಾಸಿಸುವಂತಹ ಈ ಮುತುವನ್ ಬುಡಕಟ್ಟು ಜನಾಂಗದವರಿಂದ ಯಾವುದೇ ರೀತಿಯಾಗಿ ಈ ಆನೆಗಳಿಗೆ ಒಂದು ಅಡೆತಡೆ ಅಥವಾ ಒಂದು ಸಂಕಷ್ಟ ಬರ್ತಾ ಇಲ್ಲ ಅಂತ, ಮತ್ತು ಈ ಮುತುವನ್ ಬುಡಕಟ್ಟು ಜನಾಂಗದವರು ಇಲ್ಲಿ ಚಿನ್ನಕ್ಕನಾಲ್ ಅನ್ನುವ ಒಂದು ಪ್ರದೇಶದಲ್ಲಿ ಅಥವಾ ಕಾಡಿನಲ್ಲಿ ಈ ಆನೆಗಳೊಂದಿಗೆ ಸಹ ಬಾಳ್ವೆಯನ್ನು ನಡೆಸ್ತಾ ಇದ್ದಾರೆ. ಆನೆಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ನೀಡ್ತಾ ಇಲ್ಲ ಅನ್ನುವ ಒಂದು ವರದಿಯನ್ನು ಈ ತಜ್ಞರ ಸಮಿತಿಯಿಂದ ನೀಡಲಾಗಿದೆ ಅಂತ ಈ ಮುತುವನ್ ಬುಡಕಟ್ಟು ಜನಾಂಗದವರ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಮುತುವನ್ ಬುಡಕಟ್ಟು ಜನಾಂಗದವರು ಎಲ್ಲಿ ವಾಸಿಸುತ್ತಾರೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಹೀಗಾಗಿ ಈ ಒಂದು ಮುತುವನ್ ಬುಡಕಟ್ಟು ಜನಾಂಗದವರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಖ್ಯವಾಗಿ ಈ ಕೇರಳ ಮತ್ತು ತಮಿಳುನಾಡಿನ ಪ್ರಮುಖವಾದಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರು ಈ ಮುತುವನ್ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಮಲಯಾಳಂ ಮುತುವನ್ ಮತ್ತು ಪಾಂಡಿ ಮುತುವನ್ ಎಂಬುವಂತಹ ಪ್ರಮುಖವಾದಂತಹ ಉಪಭಾಷೆಗಳನ್ನು ಕೂಡ ಈ ಮುತುವನ್ ಬುಡಕಟ್ಟು ಜನಾಂಗದವರು ಪರಸ್ಪರ ಮಾತನಾಡುತ್ತಾರೆ. ಇವರ ಒಂದು ವಿಶೇಷತೆ ಏನು ಅಂತಂದರೆ ಸಾಂಪ್ರದಾಯಿಕವಾಗಿ ಕಾಡುಗಳಲ್ಲಿ ಬೆಳೆಯುವಂತಹ ಸಸ್ಯಗಳನ್ನು ಬಳಸಿಕೊಂಡು ಔಷಧಿಗಳನ್ನು ತಯಾರಿಸುವಲ್ಲಿ ಈ ಮುತುವನ್ ಬುಡಕಟ್ಟು ಜನಾಂಗದವರು ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದು, ಈ ಒಂದು ಔಷಧಿ ತಯಾರು ಮಾಡುವಂತಹ ಒಂದು ವಿಜ್ಞಾನವನ್ನು ಅಥವಾ ಒಂದು ವಿದ್ಯೆಯನ್ನು ಗೌಪ್ಯವಾಗಿ ಮುಂದಿನ ಪೀಳಿಗೆಗೆ ರವಾನಿಸುವಂತಹ ಒಂದು ಅಭ್ಯಾಸವನ್ನು ಮುತುವನ್ ಬುಡಕಟ್ಟು ಜನಾಂಗದವರು ಹೊಂದಿದ್ದಾರೆ ಅಂತ ಸೊ ಇವರ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 2030ರವರೆಗೆ ಪರಮಾಣು ಶಕ್ತಿ ಸೇರಿದಂತೆ ಪಳಿಯುಳಿಕೆ ರಹಿತವಾದಂತಹ ಎಷ್ಟು ಪ್ರಮಾಣದ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಯೋಜನೆಯನ್ನು ಭಾರತ ಸರ್ಕಾರ ಸಾಧಿಸುವಂತಹ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಟುಕೊಂಡಿದೆ, ಒಂದು ಟಾರ್ಗೆಟನ್ನು ಇಟ್ಟುಕೊಂಡಿದೆ ಅಂತ ಪ್ರಶ್ನೆ ಇದೆ. 2030ರವರೆಗೆ ಎಷ್ಟು ಪ್ರಮಾಣದ ರಿನ್ಯೂಯಬಲ್ ಎನರ್ಜಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಟಾರ್ಗೆಟನ್ನು ಇಟ್ಕೊಂಡಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಎಷ್ಟು ಗೀಗಾವ್ಯಾಟ್ಸ್ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 400 ಗೀಗಾವ್ಯಾಟ್, ಆಪ್ಷನ್ 2 500 ಗೀಗಾವ್ಯಾಟ್, ಆಪ್ಷನ್ 3 1000 ಗೀಗಾವ್ಯಾಟ್ಗಳು ಅಥವಾ ಆಪ್ಷನ್ 4 1500 ಗೀಗಾವ್ಯಾಟ್ಗಳು ಅಂತ ಇದೆ. 2030ರವರೆಗೆ ಸುಮಾರು 500 ಗೀಗಾವ್ಯಾಟ್ಗಳಷ್ಟು ಈ ಪಳೆಯುಳಿಕೆ ರಹಿತವಾದಂತಹ ಅಂದರೆ ಈ ಪರಮಾಣು ಶಕ್ತಿಯನ್ನು ಸೇರಿಸಿ ಪಳೆಯುಳಿಕೆ ರಹಿತವಾದಂತಹ ಸುಮಾರು 500 ಗಿಗಾವ್ಯಾಟ್ಗಳಷ್ಟು ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಟಾರ್ಗೆಟನ್ನು ಭಾರತ ಸರ್ಕಾರ ಹೊಂದಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ 2023-24ನೇ ಹಣಕಾಸು ವರ್ಷದಲ್ಲಿ ಕನಿಷ್ಠ 10 ಗೀಗಾವ್ಯಾಟ್ಗಳಷ್ಟು ಪವನ ವಿದ್ಯುತ್ ಸಾಮರ್ಥ್ಯವನ್ನು ಸ್ಥಾಪಿಸುವುದರೊಂದಿಗೆ ಮುಂದಿನ 5 ವರ್ಷಗಳಲ್ಲಿ 50 ಗೀಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂತಹ ಇಂಧನದ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಮತ್ತು ಇನ್ಸ್ಟಾಲೇಷನ್ಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಇತರ ಪ್ರೈವೇಟ್ ಕಂಪನಿಗಳಿಗೆ ಬಿಡ್ಡಿಂಗ್ ಮಾಡುವುದಕ್ಕೆ ಕೇಂದ್ರ ಸರ್ಕಾರದಿಂದ
ಒಂದು ಕಾಂಟ್ರಾಕ್ಟನ್ನು ಅಥವಾ ಒಂದು ಆಹ್ವಾನವನ್ನು ನೀಡಲಾಗಿದೆ ಅಂತ ಪ್ರಕಟಿಸಲಾಗಿತ್ತು. ಸೊ ಹೀಗಾಗಿ ಈ ನಾನ್ ಫಾಸಿಲ್ ಫ್ಯೂಯಲ್ ಅಥವಾ ಪಳೆಯುಳಿಕೆ ಅಲ್ಲದಂತಹ ಪ್ರಮುಖವಾದಂತಹ ಇಂಧನಗಳ ಮೂಲಗಳಿಂದ ಮುಂದಿನ ಪ್ರಮುಖವಾದಂತಹ 5 ವರ್ಷಗಳಲ್ಲಿ 50 ಗಿಗಾವ್ಯಾಟ್ಗಳಷ್ಟು ನವೀಕರಿಸಬಹುದಾದಂತಹ ಒಂದು ಇಂಧನವನ್ನು ಇನ್ಸ್ಟಾಲೇಷನ್ಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಸೊ ಅಷ್ಟೇ ಅಲ್ಲದೆ ಭಾರತದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ 2030 ವೇಳೆಗೆ ಪರಮಾಣು ವಿದ್ಯುತ್ ಉತ್ಪಾದನೆಯನ್ನು ಸೇರಿಸಿಕೊಂಡು ಪಳೆಯುಳಿಕೆ ರಹಿತವಾದಂತಹ ನಾನ್ ಫಾಸಿಲ್ ಫ್ಯೂಯಲ್ ಅಂತ ಏನು ಕರಿತೇವೆ, ಪಳೆಯುಳಿಕೆ ರಹಿತವಾದಂತಹ ಇಂಧನದ ಮೂಲಗಳಿಂದ ಒಟ್ಟು 500 ಗಿಗಾವ್ಯಾಟ್ಗಳಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಭಾರತದಲ್ಲಿ ಸ್ಥಾಪಿಸುವಂತಹ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಆದರೆ ಆ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ 168.9 ಗಿಗಾವ್ಯಾಟ್ಗಳಷ್ಟು ಒಟ್ಟು ನವೀಕರಿಸಬಹುದಾದಂತಹ ಶಕ್ತಿಯ ಸಾಮರ್ಥ್ಯವನ್ನು ಭಾರತದಲ್ಲಿ ಇನ್ಸ್ಟಾಲೇಷನ್ ಮಾಡಲಾಗಿದೆ. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಸೆಗಳಲ್ಲೂ ಕೂಡ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಕೋಟ್ ಮಾಡ್ಬೋದು. ಭಾರತ 2030 ವೇಳೆಗೆ ಪರಮಾಣು ಸೇರಿದಂತೆ ಪರಮಾಣು ವಿದ್ಯುತ್ ಉತ್ಪಾದನೆ ಸೇರಿದಂತೆ ಪಳೆಯುಳಿಕೆ ರಹಿತವಾದಂತಹ ಇಂಧನದ ಮೂಲಗಳಿಂದ ಸುಮಾರು 500 ಗಿಗಾವ್ಯಾಟ್ಗಳಷ್ಟು ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಸ್ಥಾಪಿಸುವಂತಹ ಗುರಿಯನ್ನು ಹೊಂದಿದೆ ಅಂತ. ಸೊ ಈ ಪರಿಸರ ಸಂರಕ್ಷಣೆ ಮತ್ತು ಈ ಪಳೆಯುಳಿಕೆ ಇಂಧನಗಳ ಒಂದು ಪ್ರಮಾಣದಲ್ಲಿ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ನೀವು ಏನಾದರೂ ಎಸ್ಸೆ ಬರೀತಾ ಇರಬೇಕಾದ್ರೆ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಕೂಡ ಕಂಪಲ್ಸರಿಯಾಗಿ ಆ್ಯಡ್ ಮಾಡಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆಯನ್ನು ಭಾರತದ ಈ ಕೆಳಗಿನ ಯಾವ ವರ್ಗದ ಜನರಿಗೆ ಅನುಕೂಲ ಆಗುವಂತೆ ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಿಕ್ಷೆ ಬೇಡುವ ಜನರಿಗೆ ಅನುಕೂಲ ಆಗುವಂತೆ, ಆಪ್ಷನ್ 2 ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಅನುಕೂಲ ಆಗುವಂತೆ, ಆಪ್ಷನ್ 3 ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಆಗುವಂತೆ, ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. ಮುಖ್ಯವಾಗಿ ಈ ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಆಗುವಂತೆ ಅವರ ಒಂದು ಜೀವನೋಪಾಯವನ್ನು ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. 2020ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಬೀದಿ ವ್ಯಾಪಾರಿಗಳು ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಮ್ಮ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರಿಂದ ಈ PM ಸ್ವನಿಧಿ ಅನ್ನುವ ಯೋಜನೆಯ ಅಡಿಯಲ್ಲಿ ಎಷ್ಟು ಫಲಾನುಭವಿಗಳಿಗೆ ಈ ಒಂದು ಯೋಜನೆ ಸಹಕಾರಿಯಾಗಿದೆ ಅನ್ನುವ ಒಂದು ಮಾಹಿತಿಯ ಡೇಟಾವನ್ನು ಪಬ್ಲಿಷ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಮುಖ್ಯವಾಗಿ ಈ ಕೋವಿಡ್-19 ಸಾಂಕ್ರಾಮಿಕದ ನಂತರ ಆ ಒಂದು ಬೀದಿ ವ್ಯಾಪಾರಿಗಳಿಗೆ ಅವಕಾಶ ಆಗುವಂತೆ, ಅಂದರೆ ಅನುಕೂಲ ಆಗುವಂತೆ ಈ ಆರ್ಥಿಕ ಒತ್ತಡವನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ 2020ರಲ್ಲಿ ಈ PM ಸ್ವನಿಧಿ ಅನ್ನುವ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಒಂದು ಕಾಂಟೆಕ್ಸ್ಟ್ನಲ್ಲೇ ನೀವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎಕ್ಸಾಮ್ನಲ್ಲಿ ಏನಾದರೂ ಕೇಳಿದರೆ PM ಸ್ವನಿಧಿ ಯೋಜನೆಯನ್ನು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಜಾರಿಗೊಳಿಸಲಾಗ್ತಾ ಇದೆ ಅಂತಂದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ. ಸೊ ಇದರ ಒಂದು ನ್ಯೂಸನ್ನು ಎಕ್ಸ್ಟೆಂಡ್ ಮಾಡಿ ನೋಡೋದಾದರೆ, ಮುಖ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಈ 2020 ಮಾರ್ಚ್ ನಂತರ, ಈ ಲಾಕ್ಡೌನ್ ನಂತರ ಈ ಬೀದಿ ವ್ಯಾಪಾರಿಗಳು ತಮ್ಮ ಒಂದು ಬಿಸ್ನೆಸ್ಸನ್ನು ಅಥವಾ ತಮ್ಮ ವ್ಯಾಪಾರವನ್ನು ಸ್ಥಾಪನೆ ಮಾಡಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಪ್ರತಿಕೂಲ ಪರಿಣಾಮ ಬೀರಿದಂತಹ ಬೀದಿ ವ್ಯಾಪಾರಿಗಳ ಜೀವನೋಪಾಯವನ್ನು ಪುನರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಗಳನ್ನು, ಅಂದರೆ ಸಾಲಗಳನ್ನು ನೀಡುವಂತಹ ಮತ್ತು ಅವರ ಜೀವನೋಪಾಯವನ್ನು ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಜೂನ್ 1, 2020ರಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಇದರ ಅಡಿಯಲ್ಲಿ ಸದ್ಯಕ್ಕೆ ಭಾರತದಾದ್ಯಂತ ಒಟ್ಟು 13,403 ಮಾರಾಟ ವಲಯಗಳನ್ನು ಗುರುತಿಸಲಾಗಿದ್ದು 2024 ವೇಳೆಗೆ PM ಸ್ವನಿಧಿ ಯೋಜನೆಯ ಅಡಿಯಲ್ಲಿ 42 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗುವಂತೆ ಪ್ರಯೋಜನಗಳನ್ನು, ಇದರ ಫಲಗಳನ್ನು ನೀಡುವಂತಹ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಅಡಿಯಲ್ಲಿ ಮಾಡಲಾಗ್ತಾ ಇದೆ. ಸೊ ನೆನಪಿಟ್ಕೊಳ್ಳಿ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ಒಂದು ಜೀವನೋಪಾಯವನ್ನು ಭದ್ರಪಡಿಸುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡ್ತಾ ಇರುವಂತಹ, ಸಾಲಗಳನ್ನು ನೀಡ್ತಾ ಇರುವಂತಹ ಯೋಜನೆ PM ಸ್ವನಿಧಿ ಯೋಜನೆ. 2020 ಜೂನ್ 1ರಂದು ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವನ್ನು ಜೋಜಿಲ್ಲಾ ಸುರಂಗದಿಂದ ಸಂಪರ್ಕಿಸಲಾಗ್ತಾ ಇದೆ ಭಾರತದಲ್ಲಿ ಅಂತ ಪ್ರಶ್ನೆ ಇದೆ. ಆಪ್ಷನ್ 1
ಕಾಶ್ಮೀರ ಕಣಿವೆಯಿಂದ ಲದಾಖ್ವರೆಗೆ, ಆಪ್ಷನ್ 2 ಸಿಲಿಗುರಿಯಿಂದ ಕೋಲ್ಕತ್ತಾದವರೆಗೆ, ಆಪ್ಷನ್ 3 ಡೆಹ್ರಾಡೂನ್ನಿಂದ ಶಿಮ್ಲಾದವರೆಗೆ, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಈ ಒಂದು ಮೇಲೆ ನೀಡಲಾದಂತಹ ಲಿಸ್ಟ್ನಲ್ಲಿ ಈ ನಗರಗಳ ಬಗ್ಗೆ ನಿಮಗೆ ಮ್ಯಾಪಿಂಗ್ ಐಡಿಯಾ ಏನಾದರೂ ಇದ್ದರೆ ಸಿಂಪಲ್ಲಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀವು ಎಲಿಮಿನೇಟ್ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಡೆಹ್ರಾಡೂನ್ ಮತ್ತು ಶಿಮ್ಲಾ ಅಂತ ಆಪ್ಷನ್ಗಳನ್ನು ನೀಡಲಾಗಿದೆ. ಸೊ ಡೆಹ್ರಾಡೂನ್ ಇರುವುದು ಉತ್ತರಾಖಂಡ್ನಲ್ಲಿ, ಶಿಮ್ಲಾ ಇರುವುದು ಹಿಮಾಚಲ್ ಪ್ರದೇಶದಲ್ಲಿ. ಸೊ ಹೀಗಾಗಿ ಅಷ್ಟು ದೂರದ ಒಂದು ಸುರಂಗವನ್ನು ನಿರ್ಮಾಣ ಮಾಡುವುದು ಅಷ್ಟು ಅಸಾಧ್ಯವಾಗಿದೆ ಅಥವಾ ಅದರ ಒಂದು ಅವಶ್ಯಕತೆ ಇಲ್ಲ ಅಂತ ಸಿಂಪಲ್ಲಾಗಿ ಲಾಜಿಕನ್ನು ಅಪ್ಲೈ ಮಾಡಬೇಕು. ಸೊ ಈ ಒಂದು ಲಾಜಿಕ್ನ ಅಡಿಯಲ್ಲಿ ಆಪ್ಷನ್ 3 ಎಲಿಮಿನೇಟ್ ಮಾಡಿಬಿಡಿ. ಸೊ ಇನ್ನು ಉಳಿದಂಥ 3 ಆಪ್ಷನ್ಗಳಲ್ಲಿ ಕಾಶ್ಮೀರ ಕಣಿವೆಯಿಂದ ಲದಾಖನ್ನು ಸಂಪರ್ಕ ಮಾಡುವಂತೆ ಈ ಜೋಜಿಲಾ ಸುರಂಗವನ್ನು ಸ್ಥಾಪಿಸಲಾಗ್ತಾ ಇದೆ, ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಏಷ್ಯಾದ ಅತಿ ಉದ್ದದ ದ್ವಿಮುಖ ಸುರಂಗ ಅಂತ ಹೆಸರಾದಂತಹ ಜೋಜಿಲಾ ಸುರಂಗವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಾಗುವುದು ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಜೋಜಿಲಾ ಸುರಂಗದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ತಿಳಿದುಕೊಳ್ಳೋಣ. ಸೊ ಮುಖ್ಯವಾಗಿ ಇದರ ವಿಶೇಷತೆಗಳನ್ನು ಕೂಡ ತಿಳಿದುಕೊಳ್ಳೋಣ. ಈ ಒಂದು ಕಾಂಟೆಕ್ಸ್ಟ್ನಲ್ಲೇ ತಿಳಿಸಿದ ಹಾಗೆ ದ್ವಿಮುಖ ಸುರಂಗ ಅಂತಂದರೆ ಬೈಲ್ಯಾಟ್ರಲ್ ಸುರಂಗ, ಒಂದು ಬದಿಯಿಂದ ಹೋಗಲು ಒಂದೊಂದು ಬದಿಯಿಂದ ಬರಲು ಈ ರೀತಿಯಾದಂತಹ ದ್ವಿಮುಖ ಸುರಂಗವನ್ನು ಜೋಜಿಲಾ ಸುರಂಗವಾಗಿ ಈ ಒಂದು ಗಂಡರ್ಬಾಲ್ ಅನ್ನುವ ಸೋನ್ಮಾರ್ಗ್ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಮುಖ್ಯವಾಗಿ ಸಮುದ್ರ ಮಟ್ಟದಿಂದ ಸುಮಾರು 11,575 ಅಡಿ ಎತ್ತರದಲ್ಲಿ ಈ ಜೋಜಿಲಾ ಪಾಸ್ ಅಂತ ನೀವು ನೋಡಿರ್ಬೋದು, ಅಥವಾ ಈ ಒಂದು ಮ್ಯಾಪ್ನಲ್ಲಿ ರೀಸೆಂಟಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಜೋಜಿಲಾ ಪಾಸ್ ಮುಖಾಂತರ ಈ ಒಂದು ಜೋಜಿಲಾ ಸುರಂಗವನ್ನು ನಿರ್ಮಾಣ ಮಾಡಲಾಗ್ತಾ ಇದ್ದು ಶ್ರೀನಗರ್ ಲೇಹ ಹೆದ್ದಾರಿಯಲ್ಲಿ ಈ ಒಂದು ಸುರಂಗವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದರೆ ಕಾಶ್ಮೀರ ಕಣಿವೆಯಿಂದ ಲದಾಖ್ನ ಒಂದು ಸಂಪರ್ಕದ ಪ್ರಯಾಣದ ಒಂದು ಸಮಯವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ, ಅಂದರೆ ಸದ್ಯಕ್ಕೆ ಈ ಕಾಶ್ಮೀರ ಕಣಿವೆಯಿಂದ ಲದಾಖನ್ನು ಸಂಪರ್ಕಿಸಲು ಸುಮಾರು 4 ಗಂಟೆಗಳನ್ನು ತೆಗೆದುಕೊಳ್ತಾ ಇತ್ತು. ಸೊ ಈ ಒಂದು ಜೋಜಿಲಾ ಸುರಂಗವನ್ನು ನಿರ್ಮಾಣ ಮಾಡುವುದರ ಮೂಲಕ ಆ ಒಂದು ಸಮಯವನ್ನು 40 ನಿಮಿಷಗಳಿಗೆ ಕಡಿಮೆ ಮಾಡಲಾಗಿದೆ ಅಂತ ಈ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಜೋಜಿಲಾ ಸುರಂಗದ ಬಗ್ಗೆ ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಜೋಜಿಲಾ ಸುರಂಗದ ಲೊಕೇಶನ್. ಈ ಜೋಜಿಲಾ ಸುರಂಗ ಮುಖ್ಯವಾಗಿ ಈ ಶ್ರೀನಗರ್ ಲೇಹ ಅನ್ನುವ ಹೆದ್ದಾರಿಯಲ್ಲಿ ಜೋಜಿಲಾ ಪಾಸ್ ಮುಖಾಂತರ ಈ ಒಂದು ಸುರಂಗವನ್ನು ನಿರ್ಮಾಣ ಮಾಡಲಾಗಿದ್ದು ಸುಮಾರು 14 ಕಿಲೋಮೀಟರ್ಗಳಷ್ಟು ಉದ್ದದ ಈ ಒಂದು ಸುರಂಗ ಏಷ್ಯಾದಲ್ಲೇ ಅತಿ ಉದ್ದದ ದ್ವಿಮುಖ ಸುರಂಗವಾಗಿ ಗುರುತಿಸಿಕೊಳ್ತಾ ಇದೆ. ಸೊ ಇದರ ಮೂಲಕ ಈ ಕಾಶ್ಮೀರ ಕಣಿವೆಯಿಂದ ಲದಾಖ್ ಕೇಂದ್ರಾಡಳಿತ ಪ್ರದೇಶವನ್ನು ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕೇವಲ 40 ನಿಮಿಷಗಳಿಗೆ ಈ ಒಂದು ಪ್ರದೇಶಗಳನ್ನು ಸ್ಥಳಗಳನ್ನು ಕನೆಕ್ಟ್ ಮಾಡುವಂತಹ ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಜೋಜಿಲಾ ಸುರಂಗ ಸಹಕಾರಿಯಾಗಲಿದೆ. ಈ ಒಂದು ಮ್ಯಾಪ್ ಮೂಲಕ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಏಷ್ಯಾದ ಅತಿ ಉದ್ದದ ಟನೆಲ್ ಅಥವಾ ಸುರಂಗ ಜೋಜಿಲಾ ಸುರಂಗ ಆಗಿದ್ದು ಸುಮಾರು 11,500 ಅಡಿ ಎತ್ತರದಲ್ಲಿ ಈ ಒಂದು ಸುರಂಗ ನಿರ್ಮಾಣವಾಗ್ತಾ ಇದೆ. ಸೊ ಇದರ ಉದ್ದ ಎಷ್ಟು ಅಂತಂದರೆ ಶ್ರೀನಗರದಿಂದ ಕಾರ್ಗಿಲ್ನಿಂದ ಈ ಲದಾಖ್ ಕೇಂದ್ರಾಡಳಿತ ಪ್ರದೇಶದ ಲೇಹ್ ಅನ್ನುವ ಒಂದು ಸ್ಥಳದವರೆಗೆ ಕನೆಕ್ಟ್ ಮಾಡುವಂತಹ ಸುಮಾರು 14.2 ಕಿಲೋಮೀಟರ್ಗಳಷ್ಟು ಉದ್ದದ ಸುರಂಗ ಈ ಜೋಜಿಲಾ ಸುರಂಗ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಅಖಿಲ ಭಾರತ ಹುಲಿ ಅಂದಾಜಿನ 5ನೇ ಚಕ್ರದ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ರೀಸೆಂಟಾಗಿ ಪಬ್ಲಿಷ್ ಮಾಡಲಾದಂತಹ ಈ ಹುಲಿ ಗಣತಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಲ್ಲಿಯವರೆಗೆ 5 ಈ ರೀತಿಯಾದಂತಹ ಹುಲಿ ಗಣತಿಯನ್ನು ಕಂಡಕ್ಟ್ ಮಾಡಲಾಗಿದ್ದು ಮೊದಲ ಬಾರಿಗೆ 2006ರಲ್ಲಿ ಈ ಅಖಿಲ ಭಾರತ ಹುಲಿ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗಿತ್ತು. ನಂತರ ಈ ಹುಲಿ ಸಂರಕ್ಷಣೆಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಮತ್ತು ಭಾರತದಲ್ಲಿರುವಂತಹ ಕರ್ನಾಟಕದಲ್ಲಿರುವಂತಹ 5 ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಭಾರತದಲ್ಲಿ ಒಟ್ಟು 53 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ತಮಿಳುನಾಡು ಮತ್ತು ಕೇರಳನಲ್ಲಿರುವಂತಹ ಮುತುವನ್ ಬುಡಕಟ್ಟು ಜನಾಂಗದವರ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ
ಈ ಭಾರತದಲ್ಲಿ 2030 ವೇಳೆಗೆ ಪರಮಾಣು ವಿದ್ಯುತ್ ಉತ್ಪಾದನೆಗೆ ಸೇರಿದಂತೆ ಪಳೆಯುಳಿಕೆ ರಹಿತ ಇಂಧನದ ಮೂಲಗಳಿಂದ 500 ಗಿಗಾವ್ಯಾಟ್ಗಳಷ್ಟು ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಸ್ಥಾಪಿಸುವಂಥ ಗುರಿಯನ್ನು ಹೊಂದಿದೆ ಭಾರತ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯ ಮಾಡುವಂತೆ 2020 ಜೂನ್ 1ರಲ್ಲಿ ಮೊದಲ ಬಾರಿಗೆ ಈ ಕೋವಿಡ್ ಸಾಂಕ್ರಾಮಿಕಕ್ಕೆ ತುತ್ತಾಗಿ ಪ್ರತಿಕೂಲವಾದಂತಹ ಪರಿಣಾಮವನ್ನು ಎದುರಿಸ್ತಾ ಇದ್ದಂತಹ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು ಅಂತ ಅದರ ಒಂದು ಯೋಜನೆ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಶ್ರೀನಗರದಲ್ಲಿರುವಂತಹ ಜೋಜಿಲಾ ಸುರಂಗದ ಕುರಿತಾದಂತಹ ಏಷ್ಯಾದ ಅತಿ ಉದ್ದದ ದ್ವಿಮುಖ ಸುರಂಗ, ಸುಮಾರು 14.2 ಕಿಲೋಮೀಟರ್ಗಳಷ್ಟು ಉದ್ದದ ಈ ಸುರಂಗದ ಕುರಿತಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿ ಸ್ಪೀಡನ್ನು ಇನ್ಕ್ರೀಸ್ ಮಾಡಿ ಕೂಡ ನೀವು ರಿವೈಸ್ ಮಾಡ್ಬೋದು. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎ ನೈಸ್ ಡೇ.